ಕೇಳ್ತಾ ಇದ್ದೀರಾ ಭಕ್ತಿ ಸ್ಟುಡಿಯೋ ರೇಡಿಯೋ ಸಿಟಿ 91.1 ಅಲ್ಲಿ RJ ನಿಖಿತಾ ಜೊತೆ ಭಗವತಾಮೃತ. ಭಗವದ್ಗೀತೆಯ ಬಗ್ಗೆ ಹೆಚ್ಚೇನ ನಾನು ನಿಮ್ಗೆ ಹೇಳಬೇಕಾಗಿಲ್ಲ. ಒಬ್ಬ ಮನುಷ್ಯ ಸರಿ ದಾರಿಯಲ್ಲಿ ನಡೆದುಕೊಂಡು ಹೋಗೋದಿಕ್ಕೆ ಇದೊಂದು ಸಾಕ್ಷಿಯಾಗಿ ನಿಲ್ಲುತ್ತೆ, ಅಥವಾ ಒಂದು ದಾರಿ ದೀಪವಾಗಿ ನಿಲ್ಲುತ್ತೆ. ಒಂದು ದೈವಿಕ ದೀಪ ಅಂತ ಹೇಳಿದ್ರೆ ಖಂಡಿತ ತಪ್ಪಾಗೋದಿಲ್ಲ. ಒಂದು ಬೆಂಕಿಯ ಕಿಡಿ ಹೇಗೆ ಬೆಳಕನ್ನ ನೀಡುತ್ತೋ ಅದೇ ರೀತಿಯಾಗಿ ಭಗವದ್ಗೀತೆಯ ಶಕ್ತಿ ನಮ್ಮ ಬದುಕನ್ನೇ ಪ್ರಜ್ವಲಿಸುತ್ತೆ, ನಮ್ಮ ಮನಸ್ಸು ನಮ್ಮ ಆತ್ಮವನ್ನ ಪ್ರಜ್ವಲಿಸುತ್ತೆ. ಇದ್ರ ಬಗ್ಗೆ ಎರಡು ಮಾತಿಲ್ಲ. ಇವತ್ತಿನಿಂದ ಈ ಭಗವತಾಮೃತದಲ್ಲಿ ಒಂದೊಂದು ವಿಚಾರದ ಬಗ್ಗೆ ಸಂಕ್ಷಿಪ್ತವಾಗಿ ನಾನು ಮಾತಾಡ್ತಾ ಇದ್ದೀನಿ. ಇದೊಂದು ರೀತಿಯಲ್ಲಿ ದಿನಕ್ಕೊಂದು ನುಡಿಯಿದ್ದ ಹಾಗೆಯೇ ಪ್ರತಿದಿನವೂ ಕೂಡ ಒಂದೊಂದು ವಿಚಾರವನ್ನ ನಾವು ತಿಳ್ಕೊಳ್ತಿದ್ದ ಹಾಗೆಯೇ ನಮ್ಮ ಜ್ಞಾನವನ್ನು ಕೂಡ ಶ್ರೀಮಂತವಾಗಿಸುವಂಥದ್ದು ಬದುಕಿನ ಬಗ್ಗೆ ಒಂದು ಪ್ರಯತ್ನ ನಡೆಯುತ್ತೆ. ಹಾಗೆ ಸಾಧಾರಣವಾಗಿ ನಾವು ಮಾತಾಡ್ತೀವಿ ಅಲ್ವಾ, ಭಗವದ್ಗೀತೆ ನಮ್ಮ ಕರ್ತವ್ಯವನ್ನ ನಿಭಾಯಿಸೋದಿಕ್ಕೆ, ದೇವರ ಮೇಲಿನ ವಿಶ್ವಾಸವನ್ನಿಡೋದಿಕ್ಕೆ ಹಲವಾರು ವಿಚಾರವನ್ನ ನಮಗೆ ತಿಳಿಸುತ್ತೆ. ಪ್ರತಿಯೊಬ್ಬರೂ ಕೂಡ ಮಹಾನ್ ವ್ಯಕ್ತಿ ಆಗೋದಿಕ್ಕೆ ಸಾಧ್ಯವಿಲ್ಲದಿರಬಹುದು, ಜಗತ್ತು ಇಷ್ಟಪಡುವ ಹಾಗೆ ಪ್ರತಿಯೊಬ್ಬರೂ ಕೂಡ ಇರೋದಿಕ್ಕೆ ಸಾಧ್ಯವಿಲ್ಲ. ಆದರೆ ಅವಕಾಶ ಸಿಕ್ಕಾಗ ನಮಗೆ ದಕ್ಕಿರುವಂತಹ ಅವಕಾಶ, ನಮಗೆ ದಕ್ಕಿರುವಂತಹ ವೇದಿಕೆಯಲ್ಲಿ ನಾವು ಚೆನ್ನಾಗಿ ಕೆಲಸ ಮಾಡಬೇಕು, ಪ್ರಾಮಾಣಿಕತೆಯಿಂದ ಕೆಲಸ ಮಾಡಬೇಕು. ಬೇರೆಯವರನ್ನ ನಾವು ಎಷ್ಟು ಖುಷಿ ಪಡಿಸ್ತೀವೋ ಇಲ್ವೋ, ಬೇರೆಯವರನ್ನ ನಾವು ಯಾವಾಗಲೂ ಕೂಡ ಖುಷಿ ಪಡಿಸೋದಿಕ್ಕಾಗದೇ ಇರ್ಬೋದು, ತೊಂದರೆ ಇಲ್ಲ. ಆದರೆ ನಾವು ಮಾಡುವಂತಹ ಕೆಲಸವನ್ನ ಪ್ರಾಮಾಣಿಕತೆಯಿಂದ ಮಾಡಬೇಕು. ಬೇರೆಯವರ ಜೊತೆಗೆ ನಾವು ಕಂಪೇರ್ ಮಾಡಿಕೊಂಡ್ರೂ ಕೂಡ ಅದರಿಂದ ಪಡ್ಕೊಳ್ಳುವಂಥದ್ದೇನೂ ಇಲ್ಲ. ಹರಿನಾಮಸ್ಮರಣೆ ಮಾಡ್ತಾ ಪ್ರತಿಯೊಂದು ಕೆಲಸವನ್ನೂ ಕೂಡ ನಾವು ಮಾಡಿದಾಗ ಅದರ ರುಚಿಯೇ ಬೇರೆಯದ್ದಾಗಿರುತ್ತೆ ಅಂತ ಹೇಳಿ ನಮ್ಮ ಆಸೆಗಳನ್ನ ಇಲ್ಲಿ ಹೇಳ್ತಾರೆ. ನಮ್ಮ ಆಸೆಗಳನ್ನ ಕೆಲಸ ಮುಗಿಯೋ ಮುಂಚೆಯೇ ಅದನ್ನು ವ್ಯಕ್ತಪಡಿಸಬಾರ್ದಂತೆ, ಯಾಕಂದ್ರೆ ಆ ಕೆಲಸ ಸಂಪೂರ್ಣವಾಗದೇ ಇರಬಹುದು ಅಂತ ಹೇಳಿ. ಅದಕ್ಕೊಂದು ಉದಾಹರಣೆ, ನಾವು ಸಾಧಾರಣವಾಗಿ ಈ ಅಡುಗೆ ಮನೆಯಲ್ಲಿ ಅಡುಗೆ ಮಾಡೋದಕ್ಕೆ ಅಂತ ಹೋದಾಗ ಈ ಅಡುಗೆ ಇಷ್ಟೇ ರುಚಿಯಾಗಿ ಬರಬೇಕು, ಇದೇ ರೀತಿಯಲ್ಲಿ ಸಿಹಿಯಾಗಿರಬೇಕು, ಇಷ್ಟೇ ಉಪ್ಪಿರಬೇಕು ಅಂತ ಅಂದುಕೊಂಡ್ರೆ ನಾವು ಅಂದುಕೊಂಡದ್ದಕ್ಕಿಂತ ವಿರುದ್ಧವಾಗೇ ಬರ್ಬೋದು. ಆದರೆ ಆ ಅಡುಗೆನ ಮಾಡಬೇಕಾದ್ರೆ ದೇವರ ನಾಮಸ್ಮರಣೆಯನ್ನು ಮಾಡ್ತಾ, ಹರಿಯ ನಾಮಸ್ಮರಣೆಯನ್ನು ಮಾಡ್ತಾ ಆತನಿಗೆ ನಾವು ಶರಣಾಗತರಾದಾಗ ನಾವು ಅಂದುಕೊಂಡದ್ದಕ್ಕಿಂತ ಅದ್ಭುತವಾದಂತಹ ರುಚಿ ಇರುತ್ತೆ. ಅದನ್ನೇ ಭಗವದ್ಗೀತೆ ಅಂತ ಹೇಳಿದಾಗ ಮೊದಲನೇದಾಗಿ ನಮ್ಮ ಮನಸ್ಸಿಗೆ ಬರುವಂತಹ ಆ ಶ್ಲೋಕ ಯಾವುದು ಹೇಳಿ? ಕರ್ಮಣ್ಯೇ ವಾಧಿಕಾರಸ್ತೆ ಮಾ ಫಲೇಶು ಕದಾಚನ ಅಂತ ಹೇಳಿ. ನಾವು ನಮ್ಮ ಕರ್ತವ್ಯವೇನಿದೆ ಎಲ್ಲ ಕೆಲಸವನ್ನ ಮಾಡುವಂತಹ ಜವಾಬ್ದಾರಿ ಮಾತ್ರ ನಮ್ಮದು, ಆದರೆ ಫಲವನ್ನ ಅಪೇಕ್ಷಿಸುವಂಥದ್ದಲ್ಲ ಅಂತ ಹೇಳಿ ಇದೇ ಮಾತನ್ನ ಇವತ್ತಿನ ದಿನ ಈ ಭಗವತಾಮೃತದ ಸರಣಿಯನ್ನು ಪ್ರಾರಂಭ ಮಾಡ್ತಿದ್ದ ಹಾಗೆ ಮತ್ತೊಮ್ಮೆ ಈ ವಿಚಾರವನ್ನು ನೆನಪಿಸಿಕೊಳ್ತಾ ಮೆಲುಕು ಹಾಕ್ತಾ ಈ ಸರಣಿಯನ್ನು ಪ್ರಾರಂಭ ಮಾಡ್ತಾ ಇದ್ದೀವಿ. ಈ ವಿಚಾರದ ಬಗ್ಗೆ ನಿಮ್ಮ ಅಭಿಪ್ರಾಯಗಳೇನೇ ಇದ್ರೂ ಕೂಡ ನನಗೆ ಸಂದೇಶ ಕಳಿಸಿ 9586060601ಗೆ, ಮತ್ತೊಮ್ಮೆ 9586060601ಕ್ಕೆ ಅಂತ ಹೇಳ್ತಾ ಭಗವತಾಮೃತ ಕೇಳ್ತಾ ಇದ್ದೀರಾ ಭಕ್ತಿ ಸ್ಟುಡಿಯೋ ರೇಡಿಯೋ ಸಿಟಿ 91.1 ಅಲ್ಲಿ RJ ನಿಖಿತಾ ಜೊತೆ.